ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕ ರೆಡ್ಡಿ ಶ್ರೀಧರ್ ರೆಡ್ಡಿ. ನಾನು ಜನರಲ್ ಅಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಇನ್ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ KPHP ಕಾಲೋನಿ ಕುಕ್ಕಟ್ಪಲ್ಲಿ ಇನ್ ಹೈದರಾಬಾದ್. ಸೊ ಈಗ ಬೆಲನಿಟಿಸ್ ಅಂದ್ರೆ ಏನು, ಬೆಲೂನ್ ಪಾಸ್ಟೈಟಿಸ್ ಅಂದ್ರೆ ಏನು ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ. ಅಸಲಿಗೆ ಬೆಲನಿಟಿಸ್ ಯಾರಿಗೆ ಬರುತ್ತೆ, ಅಸಲಿಗೆ ಬೆಲನಿಟಿಸ್ಗೂ ಬೆಲೂನ್ ಪಾಸ್ಟೈಟಿಸ್ಗೂ ಇರೋ ಡಿಫ್ರೆನ್ಸ್ ಏನು ಅನ್ನೋದನ್ನ ವಿವರವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಮುಖ್ಯವಾಗಿ ಅಂಗದ ಮುಂದೆ ಇರುವ ಚರ್ಮ ಏನಿರುತ್ತೆ ಅದನ್ನು ನಾವು ಫೋರ್ ಸ್ಕಿನ್ ಅಂತೀವಿ, ಅದನ್ನೇ ಪ್ರೊಫ್ಯೂಷನ್ ಸ್ಕಿನ್ ಅಂತಲೂ ಕರಿತೀವಿ. ಸೊ ಈ ಚರ್ಮ ಮೇಲಿನ ಚರ್ಮ ಫ್ರೀ ಆಗಿರುತ್ತೆ, ಬಟ್ ಕೆಳಗಿನ ಚರ್ಮ ಮಾತ್ರ ಇಲ್ಲಿ ಅಟ್ಯಾಚ್ ಆಗಿರುತ್ತೆ, ಈ ರೀತಿಯಾಗಿ ಮುಂದೆ ಹೋಗಿರುತ್ತೆ. ಈ ಅಟ್ಯಾಚ್ನೇ ನಾವು ಫ್ರೆನ್ಯುಲಮ್ ಅಂತ ಕರಿತೀವಿ. ಇದು ಕೆಳಗಿನ ಭಾಗದಲ್ಲಿ ಪ್ರತಿಯೊಬ್ಬರಿಗೂ ಇರುತ್ತೆ. ಈ ಫ್ರೆನ್ಯುಲಮ್ ಮಾಮೂಲಿಯಾಗಿ ಇಲ್ಲಿ ಅಟ್ಯಾಚ್ ಆಗಿರಬೇಕು, ಆದರೆ ತುಂಬ ಜನಕ್ಕೆ ಇಲ್ಲಿ ಕೂಡ ಅಟ್ಯಾಚ್ ಆಗಿರೋ ಸಾಧ್ಯತೆ ಇರುತ್ತೆ. ಸೊ ಅದು ಒಂದು ಡಿಫ್ರೆಂಟ್ ಇಶ್ಯೂ. ಸೊ ಯಾವಾಗ ಅಂಗದ ಮುಂದೆ ಇರುವ ಚರ್ಮ ಹಿಂದಕ್ಕೆ ಫ್ರೀಯಾಗಿ ಮೂವ್ ಆಗದಿದ್ದರೆ ಅದನ್ನು ನಾವು ಫೈಮೋಸಿಸ್ ಅಂತ ಕರಿತೀವಿ. ಈ ಫೈಮೋಸಿಸ್ ಬರೋದಕ್ಕೆ ಮುಖ್ಯ ಕಾರಣ ಬೆಲನಿಟಿಸ್. ಬೆಲನಿಟಿಸ್ ಯಾರಿಗಿರುತ್ತೆ ಅಂದರೆ ಶುಗರ್ ಪೇಷಂಟ್ಸ್ ಬರುತ್ತೆ, ಎಸ್ಪೆಷಲಿ ಡಯಾಬಿಟಿಕ್ ಪೇಷಂಟ್ಸ್ ಬರುತ್ತೆ. ಡಯಾಬಿಟಿಕ್ ಪೇಷಂಟ್ಸ್ಗೆ ಏನಾಗುತ್ತೆ ಅಂದರೆ ಮೂತ್ರ ಮಾಡುವಾಗೆಲ್ಲ ಮೂತ್ರದಲ್ಲಿರುವ ಶುಗರ್ಸ್ ಇದಕ್ಕೆ ಅಟ್ಯಾಚ್ ಆಗೋದ್ರಿಂದ ಈ ಚರ್ಮ ಏನಾಗುತ್ತೆ ಅಂದರೆ ಇದು ಮಂದ ಆಗೋಗುತ್ತೆ, ತಿಕ್ಕಾಗೋಗುತ್ತೆ. ತಿಕ್ಕಾಗೋಗೋದಲ್ಲದೆ ಒಂದು ರೀತಿಯಾದ ಹೊಳಪು ಕಳ್ಕೊಂಡು ಕಲರ್ ಚೇಂಜ್ ಆಗೋದನ್ನು ನಾವು ನೋಡ್ತಿರ್ತೀವಿ. ನಾವು ಸ್ವಲ್ಪ ಬಲವಂತವಾಗಿ ಹಿಂದಕ್ಕೆ ಎಳೆಯೋ ಪ್ರಯತ್ನ ಮಾಡಿದ್ರೆ ಕ್ರ್ಯಾಕ್ಸ್ ಉಂಟಾಗುತ್ತೆ. ಆ ಕ್ರ್ಯಾಕ್ಸ್ನಿಂದ ವಿಪರೀತವಾದ ಪೇಯ್ನ್ ಆಗುತ್ತೆ, ಒಮ್ಮೊಮ್ಮೆ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ, ಒಮ್ಮೊಮ್ಮೆ ಆ ಪೇಯ್ನಿಂದಾಗಿ ಅಂಗಸ್ತಂಭನ ಕಳ್ಕೊಳ್ಳುವ ಸಂಭವ ಕೂಡ ಇರುತ್ತೆ. ಸೊ ನಾವು ಬಲವಂತವಾಗಿ ಹಿಂದಕ್ಕೆ ಎಳೆದು ಕ್ಲೀನ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದರೆ ಅಥವಾ ಬಲವಂತವಾಗಿ ಇಂಟರ್ಕೋರ್ಸ್ ಮಾಡಿದ್ರು ವಿಪರೀತವಾದ ಉರಿ, ನೋವು, ತುರಿಕೆ, ಅಷ್ಟೇ ಅಲ್ಲದೆ ಒಂದು ರೀತಿಯಾದ ಫೌಲ್ ಸ್ಮೆಲ್ ಬರುವಂಥದ್ದು, ಚರ್ಮ ಕೆಂಪಾಗೋಗೋದು, ಈ ಥರದೆಲ್ಲ ನೋಡ್ತಾ ಇರ್ತೀವಿ. ಇದನ್ನೇ ನಾವು ಬೆಲನಿಟಿಸ್ ಅಂತೀವಿ. ಹಾಗೆ ಯಾವಾಗ ಈ ಚರ್ಮ ಒಂದೇ ಇನ್ವಾಲ್ವ್ಮೆಂಟ್ ಆಗದೆ ಮೆಲ್ಲಗೆ ಅಂಗಕ್ಕೂ ಕೂಡ ಸೋಕಿದ್ರೆ, ಅದಕ್ಕೂ ಸಹ ಟ್ರಾನ್ಸ್ಫರ್ ಆದರೆ, ಅಂಗಕ್ಕೂ ಅಂಟ್ಕೊಂಡ್ರೆ ಅದನ್ನು ಬೆಲೂನ್ ಪಾಸ್ಟೈಟಿಸ್ ಅಂತೀವಿ. ಸೊ ಬೆಲನಿಟಿಸ್ ನಂತರದಲ್ಲಿ ಬರೋ ಕಂಡೀಷನ್ನೇ ಬೆಲೂನ್ ಪಾಸ್ಟೈಟಿಸ್. ನಾವೇನಾದರೂ ಬೆಲನಿಟಿಸ್ ಇದ್ದಾಗಲೇ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದರೆ, ನೆಗ್ಲೆಕ್ಟ್ ಏನಾದರೂ ಮಾಡಿದರೆ ಅದು ಬೆಲೂನ್ ಪಾಸ್ಟೈಟಿಸ್ ಆಗಿ ಕನ್ವರ್ಟ್ ಆಗೋಗುತ್ತೆ. ಸೊ ಬೆಲೂನ್ ಪಾಸ್ಟೈಟಿಸ್ ಆಗಿ ಕನ್ವರ್ಟ್ ಆದರೆ ಸರ್ಜರಿ ಸ್ವಲ್ಪ ಟಫ್ ಇರುತ್ತೆ ಆ್ಯಂಡ್ ನೋಡೋದಕ್ಕೆ ಕಾಸ್ಮೆಟಿಕ್ ರಿಸಲ್ಟ್ಸ್ ಕೂಡ ಸರಿಯಾಗಿ ಸಿಗೋದಿಲ್ಲ, ಯಾಕಂದರೆ ಚರ್ಮ ಪೂರ್ತಿ ಅಂಟ್ಕೊಂಡಿರುತ್ತೆ, ಅದನ್ನು ಬಿಡಿಸಿ ಒಳಗೆ ತೆಗಿಬೇಕಾಗುತ್ತೆ. ಸೊ ಯಾರಿಗಾದರೂ ಸರಿ ಡಯಾಬಿಟೀಸ್ ಇದ್ದರೆ ನೀವು ಫಸ್ಟ್ ಅದನ್ನು ಚೆಕ್ ಮಾಡಿಸ್ಕೋಬೇಕಾಗಿರೋದು ನಿಮಗೆ ಬೆಲನಿಟಿಸ್ ಇದೆಯಾ ಇಲ್ವಾ ಅಂತ. ಒಂದು ವೇಳೆ ಇದ್ರೂ ಇಲ್ದಿದ್ರು ಪ್ರಿಕಾಷನರಿ ಮೆಥಡ್ ಆಗಿ ಎನಿ ಡಯಾಬಿಟಿಕ್ ಪೇಷಂಟ್ ಫಸ್ಟ್ ನಾವು ಮಾಡ್ಕೋಬೇಕಾಗಿರೋ ಕೆಲಸ ಏನಂದರೆ, ಡಯಾಬಿಟೀಸ್ ಇದೆ ಅನ್ನೋದು ಗೊತ್ತಾಗ್ತಿದ್ದಂಗೆ ನಾವು ಇಮಿಡಿಯೇಟಾಗಿ ಸರ್ಕಮ್ಸಿಷನ್ ಸರ್ಜರಿ ಮಾಡಿಸ್ಕೋಬೇಕು. ಅಂದರೆ ಸುಂತಿ ಆಪರೇಷನ್, ಕಥನ ಅಂತ ಕರಿತೀವಲ್ಲ. ಸೊ ಇಲ್ಲೇನಾಗುತ್ತೆ ಅಂದರೆ, ಇಲ್ಲಿ ಒಂದಕ್ಕೊಂದು ಅಂಟ್ಕೊಂಡಿರೋದ್ರಿಂದ ಚರ್ಮ ಹಿಂದಕ್ಕೆ ಬರೋದಿಲ್ಲ. ಹಿಂದಕ್ಕೆ ಬರಲಿಲ್ಲ ಅಂದರೆ ಸ್ಟಕ್ ಆಗೋಗಿ ಪೂರ್ತಿ ಬೆಳ್ಳಗೆ ಜಿಗುಟಿನ ಪದಾರ್ಥ ಬರೋದು ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಔಷಧಿಯಿಂದ ನಾವು ಯಾವುದೇ ಸೊಲ್ಯೂಷನ್ ಸಿಗೋದಿಲ್ಲ, ಟೆಂಪ್ರರಿ ರಿಲೀಫ್ ಕೊಡ್ಬೋದು ಅಷ್ಟೇ. ಇದು ಸೆಲ್ಫ್ ಲಿಮಿಟಿಂಗ್ ಡಿಸೀಸ್ ಅನ್ಬೋದು. ಕೆಲವು ದಿನಗಳ ನಂತರ ಅದೇ ಆಟೋಮೆಟಿಕ್ ಆಗಿ ಕಡಿಮೆ ಆಗೋಗುತ್ತೆ. ಅದರ ಕ್ರ್ಯಾಕ್ಸ್ ಬರೋದ್ರಿಂದ ಏನಾಗುತ್ತೆ ಅಂದರೆ, ಇಷ್ಟು ಅಗಲ ಇರೋ ಚರ್ಮ ಕ್ರ್ಯಾಕ್ಸ್ ಬರೋದ್ರಿಂದ ಸ್ಲೋ ಆಗಿ ಹತ್ತತ್ರ ಬರುತ್ತೆ. ಅಂದರೆ ಈ ಅಟ್ಯಾಕ್ ಬಂದಾಗ ಎಷ್ಟು ಅಗಲ ಆಗಿರುತ್ತೋ ನೆಕ್ಸ್ಟ್ ಅಟ್ಯಾಕ್ ಆದಾಗ ಸ್ವಲ್ಪ ಸಣ್ಣ ಆಗುತ್ತೆ, ಇನ್ನು ನೆಕ್ಸ್ಟ್ ಅಟ್ಯಾಕಲ್ಲಿ ಇನ್ನೂ ಸಣ್ಣ ಆಗುತ್ತೆ. ಈಚ್ ಅಟ್ಯಾಕ್ ಆದಾಗ ಮೆಲ್ಲಗೆ ಚರ್ಮ ಹತ್ತತ್ರ ಬರೋದ್ರಿಂದ ನೀವು ಗಮನಿಸಬಹುದು ಕೆಲವು ದಿನಗಳಲ್ಲೇ ರಿಂಗ್ ರೀತಿಯಾಗಿ ಫಾರ್ಮ್ ಆಗೋ ಚಾನ್ಸಸ್ ಇರುತ್ತೆ. ಅಸಲಿಗೆ ಹಿಂದಕ್ಕೆ ಬರೋದಿಲ್ಲ. ಇದರಿಂದ ಕೆಲವರಿಗೆ ಮೂತ್ರ ಇನ್ಫೆಕ್ಷನ್ ಆಗ್ಬೋದು, ಮೂತ್ರ ಉರಿ ಆಗ್ಬೋದು, ಅಷ್ಟೇ ಅಲ್ಲದೆ ಒಂದು ರೀತಿಯಾದ ಬೆಳ್ಳಗಿನ ಜಿಗುಟು ಪದಾರ್ಥ ಬರೋದನ್ನು ಸಹ ನೋಡ್ತಿರ್ತೀವಿ. ಸೊ ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಏನಂದರೆ ಸರ್ಕಮ್ಸಿಷನ್ ಸರ್ಜರಿ. ಈ ಸರ್ಕಮ್ಸಿಷನ್ ಸರ್ಜರಿ ನಮ್ಮ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಮಾಡೋ ಮೆಥಡ್ ಏನಂದರೆ ಸ್ಟೇಪ್ಲರ್ ಸರ್ಕಮ್ಸಿಷನ್ ಸರ್ಜರಿ. ಈ ಸ್ಟೇಪ್ಲರ್ನಲ್ಲಿರೋ ಅಡ್ವಾಂಟೇಜ್ ಏನಂದರೆ, ನಾವು ಜಸ್ಟ್ 5 ಮಿನಿಟ್ಸಲ್ಲಿ ಸರ್ಜರಿ ಆಗೋಗುತ್ತೆ. ವಿತಿನ್ ಹಾಫ್ ಆನ್ ಅವರ್ ಡಿಸ್ಚಾರ್ಜ್ ಮಾಡಿ ಕಳಿಸ್ತೀವಿ. ನಾವು ಇಲ್ಲಿವರೆಗೂ ಚರ್ಮನ ತೆಗೆದು ಹಾಕ್ತೀವಿ, ಇದೇನು ಹಾಳಾಗಿರುತ್ತಲ್ಲ ಈ ಚರ್ಮನ ತೆಗೆದು ಹಾಕ್ತೀವಿ. ಏನಂದರೆ ಚರ್ಮ ಎಲಾಸ್ಟಿಕ್ ಆಗಿರುತ್ತೆ, ಹಾಗಾಗಿ ಜಸ್ಟ್ ಬ್ಯಾಕ್ ಸೈಡ್ ಒಂದು ನಮಗೆ ಪಿನ್ಸ್ ಇಲ್ಲಿಗೆ ಬೀಳುತ್ತೆ, ಹಾಗಾಗಿ ಇಲ್ಲಿರುತ್ತದು. ಸೊ ಪಿನ್ಸ್ನಲ್ಲಿರೋ ಅಡ್ವಾಂಟೇಜ್ ಏನಂದರೆ KSR ಬ್ರ್ಯಾಂಡ್ ಸ್ಟೇಪ್ಲರ್ ಏನಿದೆ ಅದು ನಮ್ಮ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಮಾತ್ರ ಅವೈಲೇಬಲ್ ಇರೋ ಸ್ಟೇಪ್ಲರ್, ಇದು ಹೆಸರು KSR. ಈ KSR ಸ್ಟೇಪ್ಲರ್ನಲ್ಲಿರೋ ಅಡ್ವಾಂಟೇಜ್ ಏನಂದರೆ ಇದು ಸಿಲಿಕಾನ್ ರಿಂಗ್ ಇರುತ್ತೆ. ಆ ಸಿಲಿಕಾನ್ ರಿಂಗ್ ತುಂಬ ಸಾಫ್ಟ್ ಇರುತ್ತೆ, ಇದರಿಂದ ಯಾವುದೇ ರೀತಿಯಾದ ಪೇಯ್ನ್ ಇರಲ್ಲ, ಯಾವುದೇ ರೀತಿ ಬ್ಲೀಡಿಂಗ್ ಇರಲ್ಲ, ಯಾವುದೇ ರೀತಿ ಊತ ಬರಲ್ಲ, ತುಂಬ ಫಾಸ್ಟಾಗಿ ಹೀಲ್ ಆಗುತ್ತೆ. ಜಸ್ಟ್ 8 to 10 ಡೇಸ್ನಲ್ಲಿ ಹೀಲಿಂಗ್ ಪೀರಿಯಡ್ ಕೂಡ ಸ್ಟಾರ್ಟ್ ಆಗುತ್ತೆ. ಇಮಿಡಿಯೇಟಾಗಿ ರಿಂಗ್ ಕೂಡ ಬಿದ್ದೋಗುತ್ತೆ. ಇದು ಸಹಜವಾಗಿ ವಿತಿನ್ ಹಾಫ್ ಆನ್ ಅವರ್ನಲ್ಲಿ ಡಿಸ್ಚಾರ್ಜ್ ಆದಮೇಲೆ ಸಹಜವಾಗಿ ಆಫೀಸ್ ಕೂಡ ಹೋಗ್ಬೋದು. ಯಾವುದೇ ರೀತಿ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ, ಯಾವುದೇ ರೀತಿ ಡ್ರೆಸ್ಸಿಂಗ್ಸ್ ಆಗಲಿ, ಯಾವುದೇ ರೀತಿ ಪಥ್ಯ ಆಗಲಿ, ಬೆಡ್ ರೆಸ್ಟ್ ಆಗಲಿ, ಇಂಥರದ್ದೆಲ್ಲ ಏನೂ ಇರೋದಿಲ್ಲ. ಸೊ ನಾವು ಏನು ಮಾಡಬಾರ್ದು ಸರ್ಜರಿ ಆದಮೇಲೆ ಅಂತ ಹೇಳ್ತೀವಿ ಅಂದರೆ, ಕೆಲವು ದಿನಗಳವರೆಗೆ ಎರೆಕ್ಷನ್ಸ್ ಆಗದೇ ಇರೋ ಹಾಗೆ ನೋಡ್ಕೋಬೇಕು. ಅಂದರೆ ಅಂಗ ಗಟ್ಟಿ ಆಗ್ದಂಗೆ ನೋಡ್ಕೋಬೇಕು, ಅಂಗ ಸಮನ ಆಗ್ದಂಗೆ ನೋಡ್ಕೋಬೇಕು. ಆ್ಯಂಡ್ ಎರಡನೇದು ಮುಖ್ಯವಾಗಿ ಇಂಪಾರ್ಟೆಂಟ್ ಏನಂದರೆ, ಸೇರಬಾರ್ದು, ನೋ ಇಂಟರ್ಕೋರ್ಸ್ ಅಟ್ಲೀಸ್ಟ್ 1 ಮಂತ್ವರೆಗೂ. ಸೊ ಈ ಕ್ರಮಗಳನ್ನ ತೆಗೆದುಕೊಂಡ್ರೆ ಅಸಲಿಗೆ ಸರ್ಜರಿ ಮಾಡಿದ ಆ ಫೀಲಿಂಗೇ ಬರೋದಿಲ್ಲ, ಸರ್ಜರಿ ಮಾಡಿಸಿರೋ ಆ ಪೇಯ್ನ್ ಕೂಡ ಬರೋದಿಲ್ಲ. ಸೊ ಇದೆಲ್ಲ 1 or 2 ಡೇಸ್ವರೆಗೆ ಏನೋ ಹಿಡ್ಕೊಂಡಂಗಿರೋ ಫೀಲಿಂಗ್ ಇರುತ್ತೆ, ಯಾಕಂದರೆ ಇಷ್ಟು ದಿನ ಚರ್ಮ ಕವರ್ ಆಗಿರುತ್ತೆ ಆ್ಯಂಡ್ ಒಂಥರ ಸೆನ್ಸಿಟಿವಿಟಿ ಇರುತ್ತೆ. ಆ ಸೆನ್ಸಿಟಿವಿಟಿ ಹೋಗೋದಕ್ಕೆ 1 or 2 ಡೇಸ್ ಟೈಮ್ ಬೇಕಾಗುತ್ತೆ. ಸರ್ಜರಿ ಆದ ನಂತರ ರಫ್ ಆ್ಯಂಡ್ ಟಫ್ ಇನ್ನರ್ ವೇರ್ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಇನ್ನರ್ ವೇರ್ ಹಾಕೊಂಡ್ರೆ ಆಟೋಮೆಟಿಕ್ಕಾಗಿ ನಮಗದು ಹೀಲ್ ಆಗೋಗುತ್ತೆ. ಕೆಲವರಿಗೆ ಊತ ಬರೋ ಚಾನ್ಸಸ್ ಇರುತ್ತೆ, ಅದು ಎರೆಕ್ಷನ್ ಆದರೆ ಊತ ಬರೋದು. ಸೊ ಎರೆಕ್ಷನ್ ಆಗ್ದಂಗೆ ನೋಡ್ಕೋಬೇಕು, ತುಂಬ ಇಂಪಾರ್ಟೆಂಟ್. ಅದೊಂದೇ ನಮ್ಮ ಮುಂದೆ ಇರೋ ದೊಡ್ಡ ಚಾಲೆಂಜ್ ಅಂತ ಹೇಳ್ಬೋದು. ಈ ರೀತಿಯ ಫೈಮೋಸಿಸ್ ಆಗಲಿ, ಬೆಲನಿಟಿಸ್ ಆಗಲಿ, ಬೆಲೂನ್ ಪಾಸ್ಟೈಟಿಸ್ ಆಗಲಿ ಇದ್ದರೆ ಒಂದು ವೇಳೆ ಅವರಿಗೆ ಸರ್ಕಮ್ಸಿಷನ್ ಸರ್ಜರಿ ಅಗತ್ಯವಿದ್ದರೆ ತಪ್ಪದೆ ನಾನು ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಅವೈಲೇಬಲ್ ಇರ್ತೀನಿ. ನಮ್ಮ ಹತ್ರ 3 ರೀತಿಯಾದ ಸ್ಟೇಪ್ಲರ್ಸ್ ಇದೆ. ಒಂದು ವೈಟ್ ಕಲರ್ ಸ್ಟೇಪ್ಲರ್, ಸಿಲ್ವರ್ ಕಲರ್ದೊಂದು, ಎರಡನೇದು ಗೋಲ್ಡ್ ಕಲರ್ ಇರುತ್ತೆ, ಒಂದು ಬ್ಲ್ಯಾಕ್ ಕಲರ್ ಸ್ಟೇಪ್ಲರ್. ಇದು ವೆರಿ ಪ್ರೀಮಿಯಂ ಸ್ಟೇಪ್ಲರ್ ಇದು.
ಸೊ ಆ ಪ್ರೀಮಿಯಂ ಸ್ಟೇಪ್ಲರ್ಸ್ನಲ್ಲಿ ಮಾಡಿಸ್ಕೊಳ್ಳೋದ್ರಿಂದ ಯಾವುದೇ ರೀತಿ ಪೇಯ್ನ್ ಇರಲ್ಲ, ಯಾವುದೇ ರೀತಿ ಬ್ಲೀಡಿಂಗ್ ಆಗಲ್ಲ, ಯಾವುದೇ ರೀತಿ ಊತ ಆಗಲಿ, ಹೀಲಿಂಗ್ ತುಂಬ ಫಾಸ್ಟ್ ಇರುತ್ತೆ ಬೇಸಿಕಲಿ. ಆ್ಯಂಡ್ ಕಾಸ್ಮೆಟಿಕ್ ರಿಸಲ್ಟ್ಸ್ ನೋಡಿದ್ರೆ ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ. ಸೊ ಯಾರಿಗಾದರೂ ಇದರ ಅಗತ್ಯವಿದ್ದರೆ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಅವೈಲೇಬಲ್ ಇರ್ತೀನಿ. ತಪ್ಪದೇ ನನ್ನನ್ನು ಮೀಟ್ ಆಗೋದ್ರಿಂದ ನಾವು ಸರ್ಕಮ್ಸಿಷನ್ ಸರ್ಜರಿ ಮಾಡಿಸ್ಕೊಂಡು 100% ಕ್ಯೂರ್ ಮಾಡ್ಕೋಬೋದು. ಥ್ಯಾಂಕ್ ಯು ವೆರಿ ಮಚ್.